ಇವತ್ತೇನಾದರೂ ಸಿದ್ದರಾಮಯ್ಯನವರು 27/3/2026 ವಿಶೇಷವಾದ ಕ್ಯಾಬಿನೆಟ್ ಸಭೆಯಲ್ಲಿ ಏನೇನೋ ಮಂಡಿಸೋದಾದರೆ ಅದನ್ನು ಸಿದ್ದರಾಮಯ್ಯ ಸರ್ಕಾರವನ್ನು ಉಳಿಸೋದು ಖಂಡಿತ. ನಾವು ಮುಂದೆ ಈಗಾಗಲೇ ಕಾಂಗ್ರೆಸ್ ಹುಟ್ಟಿದಾಗಿನಿಂದನೂ ಇಂದಿನವರೆಗೂ ನಾವು ಬಲಗೈ ಸಮುದಾಯರು ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಟ್ಟು ಸರ್ಕಾರಕ್ಕೆ ನಾವು ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಬಲಗೈ ಸಮುದಾಯ ಎಲ್ಲೂ ಇರುವುದಿಲ್ಲ. ಇವತ್ತು ಸಿದ್ದರಾಮಯ್ಯರನ್ನು ತರಾತುರಿಯಲ್ಲಿ ಏನಾದರೂ ಇದನ್ನು ಸಮೀಕ್ಷೆಯನ್ನು ಮರುಪರಿಶೀಲಿಸದೆ ನೀವೇನಾದರೂ ಅವೈಜ್ಞಾನಿಕವಾದ ಸಮೀಕ್ಷೆಯನ್ನು ಜಾರಿಗೆ ತಂದಿದ್ದಾದರೆ ಸರ್ಕಾರದ ವಿರುದ್ಧ ದಂಗೆ ಹೇಳ್ತೇವೆ, ನಿಮ್ಮ ಸರ್ಕಾರವನ್ನು ಮುಟ್ಟುಗೊಳಿಸ್ತೇವೆ, ನಿಮ್ಮ ಸರ್ಕಾರವನ್ನು ಬೀಳಿಸ್ತೇವೆ. ಎಂದಿಗೂ ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮತ ಹಾಕೋದಿಲ್ಲ. ನಮ್ಮ ಬಲಗೈ ಸಮುದಾಯ ಇವತ್ತೇನು ಈ ಸಂದೇಶವನ್ನು ರಾಜ್ಯಾದ್ಯಂತ ಕರೆ ಕೊಡ್ತಾ ಇದ್ದೇವೆ. ಇವತ್ತು ಪ್ರತಿ ಜಿಲ್ಲೆಗಳಲ್ಲೂ ಸಹ ಇವತ್ತು ಪ್ರತಿಭಟನೆಯ ವಿಚಾರವಾಗಿ ಪ್ರೆಸ್ ಮೀಟ್ಗಳನ್ನು ಕರೆದಿದ್ದೇವೆ. ನೀವೇನಾದರೂ ಸಿದ್ದರಾಮಯ್ಯನವರೇ ಇದು ಅವೈಜ್ಞಾನಿಕವಾದ ಜಸ್ಟಿಸ್ ರಾಮಮೋಹನ್ ದಾಸ್ರವರು ಏನಾದರೂ ವರದಿಯನ್ನು ನೀವು ಜಾರಿಗೊಳಿಸಿದ್ದೆ ಆದರೆ ನೀವು ಕ್ಯಾಬಿನೆಟ್ನಲ್ಲಿ 27/3/26 ಏನೇನೋ ನೀವು ಜಾರಿಗೊಳಿಸಿದ್ದಾದರೆ ನೀವು ಈ ಬಲಗೈ ಸಮುದಾಯ ಏನಂತ ನೀವು ನೋಡಬೇಕಾಗುತ್ತದೆ, ನಿಮ್ಮ ಬೆನ್ನು ಮುಟ್ಕೊಳ್ಬೇಕಾಗತ್ತೆ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸುಮಾರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ನಾವು ಪ್ರಬಲವಾಗಿ ನಿಂತು ಕಾಂಗ್ರೆಸ್ ಸರ್ಕಾರವನ್ನು ನಾವು ತಂದಿದ್ದೇವೆ. ಈ ಸರ್ಕಾರದಲ್ಲಿ ನಮ್ಮ ನೋವನ್ನು ನೀವು ಮನಗಂಡು ಸಮಾನವಾದಂಥ ರೀತಿಯಲ್ಲಿ ನೀವು ಈ ಸಮೀಕ್ಷೆಯನ್ನು ಜಾರಿಗೆ ತರಬೇಕು. ನೀವು ತರಾತುರಲ್ಲಿ ಯಾರೋ ಒಬ್ಬರು ಇಬ್ಬರು ಮಾತುಗಳನ್ನು ಕೇಳಿ ಇವತ್ತು ನೀವೇನಾರ ಜಾರಿಗೆ ತರೋದಾದರೆ ಇದನ್ನು ನಾವು ಧಿಕ್ಕರಿಸ್ತೇವೆ, ಸರ್ಕಾರಕ್ಕೆ ಮುಟ್ಗೋಲು ಮಾಡಿಸ್ತೇವೆ, ಸರ್ಕಾರವನ್ನು ಕೆಳಗೆ ಬೀಳಿಸೋದು ಖಂಡಿತ ಅಂತ ಈ ಮೂಲಕ ಈ ಮಾಧ್ಯಮಗಳ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮಾಧ್ಯಮ ಮಿತ್ರರೇ, ಬೇಕು ರೋಸ್ಟರ್ ಬಿಂದುವಿನಲ್ಲಿ ಇವತ್ತು SC ಕ್ಯಾಟಗರಿಯಲ್ಲಿ ಒಂದೇ ಒಂದು ಅಂಕಿಅಂಶವನ್ನು ತೆಗೆದುಕೊಂಡ್ರೆ ನಮಗೆ ಇನ್ನು 32 ವರ್ಷಗಳ ಕಾಲ ನಮಗೆ ಯಾವುದೇ ರೀತಿಯಾದಂಥ ಉದ್ಯೋಗ ಸಿಗುವುದಿಲ್ಲ, ಯಾವುದೇ ರೀತಿಯಾದಂಥ ನಮಗೆ ಮೀಸಲಾತಿ ಸಿಗುವುದಿಲ್ಲ. ಇದು ಮಾನ್ಯ ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ಅಹಿಂದ ನಾಯಕರು, ನಮ್ಮ ದಲಿತ ನಾಯಕರು, ನೀವು ದಯವಿಟ್ಟು ನಾವು ಹೇಳ್ತಾ ಇದ್ದೇವೆ, ಇದನ್ನು ಮರುಪರಿಶೀಲನೆ ಮಾಡಿ. ಏನು ಇವತ್ತು ನೀವು ವರದಿ ಕೊಟ್ಟಿದ್ದ ಅಂಶಗಳನ್ನು ಪರಿಶೀಲನೆ ಮಾಡಿ. ಪರಿಶೀಲನೆ ಮಾಡಿದ ನಂತರ ನೀವು ಒಂದು ನಿಲುವನ್ನು ತೆಗೆದುಕೊಳ್ಳಿ. ಸಾಮಾಜಿಕ ನ್ಯಾಯವನ್ನು ಕೊಡಿಸಿ. ನಿಮ್ಮಲ್ಲಿ ಅಪಾರವಾದ ನಂಬಿಕೆ ಇಟ್ಟಿದ್ದೇವೆ, ಆ ನಂಬಿಕೆಯನ್ನು ಇಟ್ಕೊಳ್ಳಿ. ನಮ್ಮ ನಾಯಕರೆಲ್ಲ ಇವತ್ತು ಕರೆ ಕೊಟ್ಟಿದ್ದಾರೆ. ಹಿಂದುಳಿದ ನಾಯಕರು, ದಲಿತ ನಾಯಕರು, ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ದಲಿತ ಪರ ಮುಖ್ಯಮಂತ್ರಿ ಅಂತ ಈಗಾಗಲೇ ಸಂದೇಶ ಇದೆ. ಅದಕ್ಕೆ ಎಲ್ಲೂ ಚ್ಯುತಿ ತರ್ತಕ್ಕಂಥ ವ್ಯವಸ್ಥೆ ಮಾಡಬೇಡಿ. ಎಲ್ಲೂ ಯಾವುದೋ ಈ ಸಮೀಕ್ಷೆಯಲ್ಲಿ ನೀವು ವೈಜ್ಞಾನಿಕ ರೀತಿಯಲ್ಲಿ ನೀವು ಅವಲೋಕಿಸಿ ಎರಡೂ ಸಮಾಜಗಳಿಗೆ ನ್ಯಾಯ ಕೊಡಿ. ಎಡಬಲ ಇದ್ದರೆ ನಿಮ್ಮ ಸರ್ಕಾರ, ಎಡಬಲ ಇದ್ದರೆ ಒಂದು ಕೈಯಲ್ಲಿ ಯಾವುದು ತಟ್ಟಕ್ಕಾಗಲ್ಲ, ಚಪ್ಪಾಳೆ ಕೂಡ ಬರೋದಿಲ್ಲ. ಅದರಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೇವೆ. ಇವತ್ತು ಮೈಸೂರಿನಲ್ಲಿ ನಿಮ್ಗೆ 54,000 ಅಧಿಕ ಮತಗಳಿಂದ ಗೆಲ್ಲಿಸಿದ್ದೇವೆ. ಸಿದ್ದರಾಮಣ್ಣ, ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ಏನು ಇವತ್ತು ಕ್ಯಾಬಿನೆಟ್ ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.